ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಕುಷ್ಕ ರೈಸನ್ನು ಹಲವಾರು ರೀತಿ ಮಾಡ್ಬೋದು, ಹಲವಾರು ವೆರೈಟಿನಲ್ಲಿ ಮಾಡ್ಬೋದು, ಹಲವಾರು ಪದಾರ್ಥಗಳನ್ನ ಉಪಯೋಗಿಸಿ ಮಾಡ್ಬೋದು. ಇವತ್ತಿನ ಈ ಕುಷ್ಕ ರೈಸ್ಗೆ ಭಾಳ ಸಿಂಪಲ್ ಆದಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಸೂಪರಾಗಿ ತಯಾರು ಮಾಡ್ತಕ್ಕಂಥ ವಿಧಾನನ ತಿಳಿಸ್ಕೊಡ್ತಾ ಇದ್ದೀವಿ. ಜನರಲ್ ಆಗಿ ಯಾವುದೇ ರೀತಿಯಾದಂಥ ವೆಜ್ ಗ್ರೇವಿ ಆಗ್ಬೋದು ಅಥವಾ ನಾನ್ ವೆಜ್ಜಿನ ಗ್ರೇವಿ ಮಾಡಿದಾಗ ಖಂಡಿತ ಈ ಕುಷ್ಕ ರೈಸ್ ನಿಮ್ಮ ಊಟದ ರುಚಿನ ಮತ್ತಷ್ಟು ಹೆಚ್ಚುತ್ತೆ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ಈ ರೀತಿಯಾದಂಥ ಕುಷ್ಕ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಯಾವ ರೀತಿ ತಯಾರು ಮಾಡೋದು ಅಂತೀಗ ನೋಡ್ಕೊಳ್ಳೋರಂತೆ. ಈಗ ಕುಷ್ಕ ರೈಸ್ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಟ್ಲನ್ನ ತೊಗೊಂಡಿದ್ದೀವಿ. ಬಟ್ಲಿಗೆ 1 ಕಪ್ ಅಳತೆ ಅಥವಾ 1/4 kg 250 ಗ್ರಾಮಷ್ಟು ಬಾಸುಮತಿ ರೈಸನ್ನು ಹಾಕಿ, ಈಗ ಅಕ್ಕಿ ಮುಳುಗುವಷ್ಟು ನೀರನ್ನು ಸಹ ಹಾಕಿ ಒಮ್ಮೆ ತೊಳೆದು ತದನಂತರ ಬಾಸುಮತಿ ರೈಸನ್ನು ನೆನೆಸಬೇಕಾಗತ್ತೆ. ತದನಂತರ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಸರಿಸುಮಾರು 10 ನಿಮಿಷಗಳ ಕಾಲ ಅಕ್ಕಿನ ನೆನೆಸಬೇಕು. ಅಕ್ಕಿ ನೆನೆತಕ್ಕಂಥ ಈ ಸಮಯದಲ್ಲಿ ನಂತರ ನಾವಿಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿರ್ತಕ್ಕಂಥದ್ದು. ಮಿಕ್ಸಿ ಜಾರ್ಗೆ ಸರಿಸುಮಾರು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ನೀಟಾಗಿ ಕಟ್ ಮಾಡಿ, ಅಂದರೆ 1 ಕಪ್ ಅಳತೆಯ ತೆಂಗಿನಕಾಯಿನ ಈ ಒಂದು ಅದಕ್ಕೆ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ನೀರನ್ನೇನು ಹಾಕಿ ರುಬ್ತಾ ಇಲ್ಲ, ಹಾಗೆ ಇದನ್ನು ರುಬ್ಕೊಬೇಕಾಗತ್ತೆ. ನೋಡಿ, ಮೊದಲಿಗೆ ಈ ರೀತಿಯಾಗಿ ಇದನ್ನು ರುಬ್ಕೊಂಡಿರ್ತಕ್ಕಂಥದ್ದು, ಅಂದರೆ ಈ ರೀತಿ ತುರಿದಂಗಿರುತ್ತೆ. ಬೇಕಿದ್ರೆ ನೀವು ಕಾಯಿನ ತುರಿದು ಸಹ ಉಪಯೋಗಿಸ್ಬೋದು. ಈ ರೀತಿ ಒಮ್ಮೆ ಗ್ರೈಂಡ್ ಮಾಡಿದ ನಂತರ 1 ಕಪ್ಪಷ್ಟು ನೀರನ್ನು ಹಾಕಿ, ಅಂದರೆ 250 ml ನೀರನ್ನು ಹಾಕಿ ಮತ್ತೆ ಈಗ ಇದನ್ನು ನೀಟಾಗಿ ರುಬ್ಕೊಬೇಕಾಗತ್ತೆ. ಈಗ 1 ಕಪ್ ಅಳತೆಯ ನೀರು ಹಾಕಿ ಈ ಒಂದು ಅದಕ್ಕೆ ಇದನ್ನು ನುಣ್ಣಿಗೆ ರುಬ್ಬಾಯಿತು. ಫಿಲ್ಟರ್ ಮಾಡಿಕೊಂಡು ತೆಂಗಿನಕಾಯಿ ಹಾಲನ್ನು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಎಷ್ಟಾಗುತ್ತೋ ಅಷ್ಟು ಹಾಕಿ ಪ್ರೆಸ್ ಮಾಡ್ಕೋಬೇಕು ಮೇಲೆ ಒಂದು ಸ್ಪೂನ್ನ ಸಹಾಯದಿಂದ. ಈ ರೀತಿ ರುಬ್ದಂಥ ತೆಂಗಿನಕಾಯಿಂದ ಹಾಲನ್ನು ಬೇರ್ಪಡಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ತೆಂಗಿನಕಾಯಿನ ರುಬ್ಬಾದ ನಂತರ ಹಿಂಡಿ 1 ಕಪ್ ಅಳತೆಯ ಹಾಲನ್ನು ಬೇರ್ಪಡಿಸಾಯಿತು. ಇದನ್ನು ಮತ್ತೆ ನಾವು ರುಬ್ಕೊಬೇಕಾಗತ್ತೆ. ಮತ್ತೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಲು ಸಿಗುತ್ತಾಗ ಈಗ ಅರ್ಧ ಕಪ್ ಅಳತೆಯ ನೀರನ್ನು ಹಾಕ್ಕೊಳ್ಳೋಣ. ಮತ್ತೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಸಾಧ್ಯವಾದಷ್ಟು ನುಣ್ಣಿಗೆ ರುಬ್ಬಿ ಹಾಲನ್ನು ಬೇರ್ಪಡಿಸ್ಕೋಬೇಕು. ನೋಡಿ, ನಾವಿಲ್ಲಿ 1.5 ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲನ್ನು ಸಿದ್ಧ ಮಾಡಿದ್ದೀವಿ. ಅಕ್ಕಿನೂ 10 ನಿಮಿಷ ನೆನೆಸಿದ್ದೀವಿ. 1 ಕಪ್ ಅಳತೆ ಅಕ್ಕಿನ 10 ನಿಮಿಷ ನೆನೆಸಿರೋದ್ರಿಂದ 1.5 ಕಪ್ಪಷ್ಟು ನೀರನ್ನು ಹಾಕಿ ಸಿದ್ಧ ಮಾಡ್ಕೊಳ್ಳೋ ಬದಲಾಗಿ ನಾವು ಈ ರೀತಿ ತೆಂಗಿನಕಾಯಿ ಹಾಲನ್ನು ಹಾಕಿ ಅಕ್ಕಿನ ಬೇಯಿಸ್ಕೊಳ್ತಕ್ಕಂಥದ್ದು. ಈಗ ಈ ಒಂದು ಕುಷ್ಕ ರೈಸ್ಗೆ ಬೇಕಾದಂಥ ಮಸಾಲ ಪೇಸ್ಟನ್ನು ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ನ ತೊಗೊಂಡಿರ್ತಕ್ಕಂಥದ್ದು. ಮಿಕ್ಸಿ ಜಾರ್ಗೆ 1 ಲವಂಗ, 1 ಏಲಕ್ಕಿಕಾಯಿ, 1 ಇಂಚಿನ ಚಕ್ಕೆನ ಹಾಕಿ, ಹಾಗೆ 5 ಹಸಿಮೆಣಸಿನಕಾಯಿನ ಹಾಕಿ, ಜೊತೆಗೆ 1 ಗಡ್ಡೆಯಷ್ಟು ನೀಟಾಗಿ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿನೂ ಸಹ ಹಾಕಿ, ಹಾಗೆ ಅರ್ಧ ಇಂಚಷ್ಟು ಹಸಿ ಶುಂಠಿ, ಈ ಎಲ್ಲ ಪದಾರ್ಥಗಳ ಜೊತೆ ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಹಾಕಿ, ಈಗ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು, ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ನುಣ್ಣಿಗೆ ರುಬ್ಕೊಂಡು ಮಸಾಲ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ. ನೋಡಿ, ಕುಷ್ಕ ರೈಸಿಗೆ ಬೇಕಾದಂಥ ಮಸಾಲ ಪೇಸ್ಟನ್ನು ಈ ಒಂದು ಅದಕ್ಕೆ ನುಣ್ಣಿಗೆ ರುಬ್ಬಿ ಸಿದ್ಧ ಮಾಡಾಯಿತು. ಈ ರೀತಿಯಾಗಿ ಮಸಾಲ ಪೇಸ್ಟನ್ನು ಸಿದ್ಧ ಮಾಡಿದ ನಂತರ ಈಗಿಲ್ಲಿ ಒಗ್ಗರಣೆ ಮಾಡೋದಕ್ಕೋಸ್ಕರ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗಿಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿಯಾಗಿದೆ. ನಂತರ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ, ಈಗಿಲ್ಲಿ ತುಪ್ಪನೂ ಕರಗಿ ಎಣ್ಣೆ ಜೊತೆ ಬೆರೆತಾಯಿತು, 2 ಬಿಸಿ ಆಯಿತು. ಈ ಸಮಯದಲ್ಲಿ ಮಸಾಲ ಪದಾರ್ಥಗಳಾದಂಥ ಚಕ್ಕೆ, ಪಲಾವ್ ಎಲೆ, ಕಲ್ಲುವ್ವ, ಏಲಕ್ಕಿಕಾಯಿ, ಸ್ಟಾರ್ ಮಸಾಲ ಹಾಗೆ ಲವಂಗನೂ ಸಹ ಹಾಕಿ 10 ರಿಂದ 15 ಗೋಡಂಬಿಗಳನ್ನು ಸಹ ಹಾಕಿ 1 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಈಗಿಲ್ಲಿ 1 ನಿಮಿಷಗಳ ಕಾಲ ಈ ಪದಾರ್ಥನೆಲ್ಲ ಫ್ರೈ ಮಾಡಿದ ನಂತರ ಈ ರೀತಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ, ಈರುಳ್ಳಿನ 2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ಈರುಳ್ಳಿನ 2 ನಿಮಿಷಗಳ ಕಾಲ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು. ಈ ರೀತಿ ಈರುಳ್ಳಿನ ಫ್ರೈ ಮಾಡಿದ ನಂತರ 1 ಟೊಮೊಟೊ ಹಣ್ಣನ್ನು ಹಾಕಿ ಸರಿಸುಮಾರು ಟೊಮೊಟೊ ಹಣ್ಣನ್ನು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಬರೀ ತೆಂಗಿನಕಾಯಿ ಹಾಲನ್ನು ಸಿದ್ಧ ಮಾಡಿಕೊಂಡ್ರೆ ಸಾಕು, ಮಿಕ್ಕಿದೆಲ್ಲ ಬಹಳ ಸುಲಭವಾಗಿ ಬಹಳ ಬೇಗ ರೆಡಿ ಆಗುತ್ತೆ. ಖಂಡಿತ ಬಹಳ ಎಕ್ಸಲೆಂಟ್ ಆದಂಥ
ರೆಸಿಪಿ ಇದು. ತುಂಬ ಸುಲಭವಾಗಿರುತ್ತೆ, ಅಷ್ಟೇ ನೋಡೋದಕ್ಕೆ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಬಹಳ ರುಚಿಯಾಗಿರ್ತಕ್ಕಂಥ ಕುಷ್ಕ ರೈಸ್ ಇದು. ನೋಡಿ, 2 ನಿಮಿಷಗಳ ಕಾಲ ಟೊಮೆಟೊ ಹಣ್ಣನ್ನು ನೀಟಾಗಿ ಫ್ರೈ ಮಾಡಾಯಿತು. ತುಂಬ ಅತಿ ಹೆಚ್ಚು ಫ್ರೈ ಆಗಬೇಕಂತೇನಿಲ್ಲ, ಯಾಕೆಂದರೆ ನಾವು ಕುಕ್ಕರಲ್ಲಿ ಇನ್ನೂ ಕೂಗಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಟೊಮೆಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಆಗಲೇ ಮಿಕ್ಸಿ ಜಾರಲ್ಲಿರ್ಬೋದಂಥ ಮಸಾಲ ಪೇಸ್ಟನ್ನು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಮಸಾಲ ಪೇಸ್ಟಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗಬೇಕು. ಈ ರೀತಿಯಾಗಿ ಮಸಾಲ ಪೇಸ್ಟನ್ನು 2 ನಿಮಿಷ ಫ್ರೈ ಮಾಡಿದ ನಂತರ ಮೊದಲೇ ತೆಂಗಿನಕಾಯಿಂದ ರುಬ್ಬಿ ತೆಗೆದಂಥ ತೆಂಗಿನಕಾಯಿ ಹಾಲನ್ನು ಹಾಕ್ಕೋಬೇಕಾಗುತ್ತೆ. 1.5 ಕಪ್ ಅಳತೆ. ತೆಂಗಿನಕಾಯಿ ಹಾಲನ್ನು ಹಾಕಿದ ನಂತರ ಮೊದಲೇ ನೀಟಾಗಿ ತೊಳೆದು 10 ನಿಮಿಷ ನೀರಲ್ಲಿ ನೆನೆಸಿದಂಥ ಬಾಸುಮತಿ ಅಕ್ಕಿನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಈ ರೀತಿ ನೆನೆದಂಥ ಬಾಸುಮತಿ ಅಕ್ಕಿನೂ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಉಪ್ಪು ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಮೊದಲೇ ಹೇಳಿದಾಗೆ ನಾವಿಲ್ಲಿ ಅಕ್ಕಿನ ನೀರಲ್ಲಿ ಬೇಯಿಸ್ತಾ ಇಲ್ಲ, ತೆಂಗಿನಕಾಯಿ ಹಾಲಲ್ಲಿ ಬೇಯಿಸ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ಈ ಒಂದು ಕುಷ್ಕ ರೈಸ್ ಬಹಳವಾಗಿ ರುಚಿನ ಒಳಗೊಂಡಿರುತ್ತೆ. ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು, ಸೂಪರಾಗಿ ಕುಷ್ಕ ರೈಸ್ ಸಿದ್ಧವಾಗಿಬಿಡುತ್ತೆ. ಕುಕ್ಕರ್ 2 ವಿಸಲ್ ಬಂದು ನೀಟಾಗಿ ತಣ್ಣಗಾದ್ಮೇಲೆ ನೋಡೋಣ ಯಾವ ರೀತಿಯಾಗಿ ಕುಷ್ಕ ರೈಸ್ ಸಿದ್ಧವಾಗಿರುತ್ತೆ ಅಂತ. ಹೀಗಿಲ್ಲಿ ಕುಕ್ಕರ್ 2 ವಿಸಲ್ ಬಂದಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಲಿ. ಈಗಿಲ್ಲಿ ಸ್ವಲ್ಪ ಹೊತ್ತಿನ ನಂತರ ಕಂಪ್ಲೀಟಾಗಿ ಕುಕ್ಕರು ತಣ್ಣಗಾಗಿರ್ತಕ್ಕಂಥದ್ದು. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಕುಷ್ಕ ರೈಸ್ ಸೂಪರಾಗಿ ಬಿಸಿಯಾಗಿ ಸಿದ್ಧವಾಗಿದೆ. ಮಸಾಲೆ ಎಲ್ಲ ಸ್ವಲ್ಪ ಮೇಲೆ ತೇಲ್ ಬಂದಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿದ್ರ ಎಷ್ಟು ಬಿಡಿಯಾಗಿ ಎಷ್ಟು ಸೊಗಸಾಗಿ ಕುಷ್ಕ ರೈಸ್ ಸಿದ್ಧವಾಗಿದೆ ಅಂತ. ಖಂಡಿತ ನೀರು ಹಾಕಿ ಮಾಡಿದ್ರೇ ಅಷ್ಟು ರುಚಿ ಕೊಡುತ್ತೆ ಕುಷ್ಕ ರೈಸ್. ಅಂಥದ್ರಲ್ಲಿ ತೆಂಗಿನಕಾಯಿ ಹಾಲು ಹಾಕಿ ಮಾಡಿರೋದ್ರಿಂದ ಬಹಳ ರುಚಿ ಕೊಡುತ್ತೆ. ಅರೋಮ ಅಂತೂ ಘಮ ಅಂತ ಬರ್ತಾ ಇದೆ ನೋಡಿ. ಹೊಟ್ಟೆ ಹಸಿವು ಹೆಚ್ಚಾಗುತ್ತೆ ವೀಕ್ಷಕರೇ. ಈ ಮಾತಂತೂ ಸತ್ಯ. ನೀವು ಈ ಒಂದು ರೆಸಿಪಿ ಮಾಡಿದಾಗ ನಿಮಗೂ ಅನುಭವ ಬರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, ಬಹಳ ಸೊಗಸಾದಂಥ, ನೋಡೋದಕ್ಕೆ ಚೆನ್ನಾಗಿರ್ತಕ್ಕಂಥ, ಬಿಸಿಯಾದಂಥ ಒಳ್ಳೆ ಅರೋಮ ಬರ್ತಾ ಇರ್ತಕ್ಕಂಥ, ಹಾಗೆ ಯಾವ ರೀತಿ ಬಹಳ ರುಚಿಕರವಾಗಿ ಸಿಂಪಲ್ಲಾಗಿ ಕುಷ್ಕ ರೈಸನ್ನು ಮಾಡೋದು ಅಂತ ನೋಡ್ಕೊಂಡ್ರಲ್ಲ. ಖಂಡಿತ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿರೋ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.